ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ದುರ್ಭಾವಾದೇಡಮೋ ಕೋಪಿಭಾಗ್ಮೇ ಜಡಮಿತಿರವಿಜಂತಿರ್ಜಾಯತೆ ಪ್ರಾಚ್ಯಮೌಢಿಃ. सकलवचनचेतो देवता भारती सा मम वचसिद्धत्तां सन्निधिं मानसे च. तपो विद्याविरक्त्यादद्गुणो घाकरानहं वादिराजगुरून् वन्दे हयग्रीवपदाश्रयान्. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ब्रह्मचर्य हरिप्रेतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः. ಶ್ರೀಗುರುಭ್ಯೋ ನಮಃ. ಬ್ರಹ್ಮರುದ್ರಾದಿಗಳ ಸಕಲ ನಾಮಗಳೂ ಕೂಡ ಅದು ಭಗವಂತನದ್ದು ಅಂತ ಹೇಳಿಕೊಂಡು ಐತರೇಯ ಉಪನಿಷತ್ತು ತಿಳಿಸಿಕೊಡ್ತದೆ. ಆದ್ದರಿಂದ ಹೇಗೆ ಅಂತ ಕೇಳಿದರೆ, ಏತತ್ ಹ ಸ್ಮ ವೈ ತದ್ವಿದ್ವಾನಾಃ ಮಹೀದಾಸ ಐತರೇಯಃ ಅಹಂ ಮಾಂ ದೇವೇಭ್ಯೋ ವೇದ ಅಂತ ಹೇಳಿಕೊಂಡು, ಅಯಂ ಪಿತಾ ಏತೇ ಪುತ್ರಾಃ ಅಂತ ಹೇಳಿಕೊಂಡು, ಅಂದರೆ ಇವನ ತಂದೆ ಇವನ ಮಗ ಅಂತ ಹೇಳಿದಾಗ ಅದರಲ್ಲಿ ತಂದೆಗೆ ಯಾವ ನಾಮ ಇದೆಯೋ ಅದನ್ನು ಮಗನಿಗೂ ಕೂಡ ಕರೆಯತಕ್ಕಂತಹದ್ದು ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಜಗತ್ತಿನಲ್ಲಿ ಆ ರೀತಿಯಾಗಿರತಕ್ಕಂತಹ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಯಾಕೆ ಅಂತ ಕೇಳಿದರೆ, ಒಬ್ಬ ಪ್ರಸಿದ್ಧನಾಗಿರತಕ್ಕಂಥವನು ಇದ್ದರೆ ಅವರ ಮಗ ಈ ವ್ಯಕ್ತಿ ಎಂಬುದಾಗಿ ಲೋಕದಲ್ಲಿ ನಾವು ಪ್ರಯೋಗ ಮಾಡುವುದನ್ನು ಕಂಡಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ನಾಮಗಳೂ ಕೂಡ ಭಗವಂತನದ್ದು. ಆ ನಾಮಗಳನ್ನು ಉಳಿದಂತಹ ಅವರ ಮಕ್ಕಳಾಗಿರತಕ್ಕಂತಹ ದೇವತೆಗಳಲ್ಲಿ ಪ್ರಯೋಗ ಮಾಡುವಂತಹದ್ದು ಅದು ಸಾಧು ಎಂಬುದಾಗಿ ಹೇಳ್ತಾರೆ. ಅನಂತರ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣಗಳನ್ನು ಕೂಡ ಆಚಾರ್ಯ ಮಧ್ವರು ತಮ್ಮ ಮಾತಿನ ಮೂಲಕವಾಗಿ ಕೊಡ್ತಾರೆ. ಆಪೂರ್ಣತ್ವಾತ್ ಗುಣೈಃ ಸರ್ವೈಃ ತನ್ಮೂಲಮಖಿಲಸ್ಯ ಚ ಸ್ಥೂಲಭೂತಂ ತದನ್ಯತ್ತು ಪಿತಾಹ್ಯೇಷ ಜನಾರ್ದನಃ ಅಂತ ಹೇಳಿಕೊಂಡು, ಸ್ವತಂತ್ರತ್ವಾತ್ ಜಗನ್ನಾಥಃ ಪಿತೃತ್ವಾತ್ ಪರಮೇಶಿತುಃ ತನ್ನಾಮಾಪ ಇತಿ ಹೇತದ್ ಬ್ರಹ್ಮರುದ್ರಾದೀನಾಂ ಭವೇತ್. ಎಲ್ಲ ನಾಮಗಳೂ ಕೂಡ ಚತುರ್ಮುಖಾದಿ ದೇವತೆಗಳಿಗೆ ಆಪ ಅಂತ ಹೆಸರು. ಯುಕ್ತವ ಹೇಗೆ ಆಗ್ತದೆ ಅಂತ ಕೇಳಿದಾಗ ಅದಕ್ಕೆ ಆಪಹ ಎಂಬಂತಹ ಆಪೋ ವೈ ಸರ್ವಾಹ ದೇವತಾ ಅಂತ ಪ್ರಯೋಗ ಇರುವುದರಿಂದಾಗಿ ಎಲ್ಲ ಹೆಸರುಗಳು ಕೂಡ. ಇನ್ನೊಂದು, ಎಲ್ಲ ಪರಬ್ರಹ್ಮನಾಗಿರ್ತಕ್ಕಂತಹ ತಾನು ಸರ್ವಗುಣ ಪರಿಪೂರ್ಣನಾಗಿದ್ದೇನೆ. ಮತ್ತೊಂದು ಆ ಸಮ್ಯಕ್ ಪರಿಪಾಲಯತಿ. ಆಪಹ ಅಂತ ಹೇಳಿದಾಗ ಎಲ್ಲರನ್ನೂ ಕೂಡ ಚೆನ್ನಾಗಿ ಪಾಲನೆ ಮಾಡತಕ್ಕಂಥವನು ನಾನು. ಆದ್ದರಿಂದಾಗಿ ಆ ಅಪಶಬ್ದದಿಂದಾಗಿ ವಾಚ್ಯನಾಗಿದ್ದೇನೆ ಅಂತ ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಇನ್ನು ಎಲ್ಲಕ್ಕೂ ಕೂಡ ಮೂಲನಾಗಿರ್ತಕ್ಕಂತಹ ಮೂಲ ಕಾರಣ ಯಾರು ಕೇಳಿದರೆ ಅದು ತಾನಾಗಿದ್ದೇನೆ ಅಂತ ಹೇಳ್ತಾರೆ. ಇಡೀ ಜಗತ್ತು ಹುಟ್ಟಿದ್ದೆಲ್ಲಿಂದ? ತಾನೇ, ತನ್ನಿಂದಾಗಿ ಇಡೀ ಜಗತ್ತು ಹುಟ್ಟಿರತಕ್ಕಂತಹದ್ದು. ಇನ್ನು ಬ್ರಹ್ಮಾದಿಗಳೆಲ್ಲ ಮಕ್ಕಳು. ಮೂಲ ಬೇರೆ ಯಾರು ಕೇಳಿದರೆ ಅದು ನಾನು. ಇನ್ನು ಭಗವಂತ ಹೇಗೆ ಅಂತ ಕೇಳಿದರೆ, ಸ್ವತಂತ್ರತ್ವಾತ್ ಜಗನ್ನಾಥ, ಅವನಲ್ಲಿ ದೊಡ್ಡ ಗುಣ ಯಾವುದು ಕೇಳಿದರೆ ಅದು ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಎಂಬ ಗುಣ ಅದು ಬೇರೆ ಯಾರಲ್ಲೂ ಕೂಡ ಇಲ್ಲವೇ ಇಲ್ಲ. ಉಳಿದಂತಹ ಎಲ್ಲ ದೇವತೆಗಳು ಕೂಡ ಅಸ್ವತಂತ್ರರು. ಆದರೆ ಭಗವಂತ ಮಾತ್ರ ಅವನೊಬ್ಬ ಪೂರ್ಣನಾಗಿರ್ತಕ್ಕಂತಹ ಸ್ವತಂತ್ರ ಕರ್ತೃ ಅಂತ ಅದನ್ನು ಹೇಳ್ತಾರೆ. ಹೀಗೆ ಎಲ್ಲ ಈಗ ಉದಾಹರಣೆಗೆ ಇನ್ನೊಂದು ಒಳ್ಳೆಯ ಪ್ರಸಿದ್ಧವಾಗಿರತಕ್ಕಂತಹ ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಅಂತ ಕೇಳಿದರೆ,
ಪುತ್ರನಾಮ ಯಥಾ ಯದವಃ ಕುರವಃ ರಘವಃ ಅಂತ ಹೇಳಿಕೊಂಡು ಉತ್ತರವನ್ನು ಕೊಡ್ತಾರೆ. ರಘುವಂಶದವರು ರಘುವಂಶದಲ್ಲಿ ಭಗವಂತನನ್ನು ರಾಘವ ಅಂತ ಕರಿತೇವೆ. ಯಾಕೆ ರಾಘವ ಅಂತ ಕರೆಯುವಂತಹದ್ದು ಅಂತ ಕೇಳಿದರೆ, ರಘುವಂಶದಿಂದಾಗಿ ಅವನು ಗುರುತಿಸಲ್ಪಟ್ಟವನು, ಅದಕ್ಕೋಸ್ಕರವಾಗಿ ಅವನು ರಾಘವ ಅಂತ ಕರೆಯುವಂತಹದ್ದು. ಇನ್ನು ಕೃಷ್ಣನನ್ನು ಯದು ಅಂತ ಕರಿತೇವೆ, ಯಾದವರು ಅಂತ. ಯಾದವರು ಅಂತ ಕೇಳಿದರೆ ಯದು ವಂಶದಲ್ಲಿ ಬಂದಿರತಕ್ಕಂಥವರು. ಇನ್ನು ಕುರು ಅಂತ ಹೇಳಿದರೆ ಕುರುವಂಶದಲ್ಲಿ ಅವರು ಬಂದಿರತಕ್ಕಂಥವರು. ಅದೇ ರೀತಿಯಾಗಿ ಈ ಕುರುವಂಶ, ಯದುವಂಶ, ರಘುವಂಶ ಇತ್ಯಾದಿ ವಂಶಗಳ ಮೂಲಕವಾಗಿ ಪ್ರಸಿದ್ಧವಾಗಿರ್ತಕ್ಕಂತಹದ್ರಲ್ಲಿ ನಾವು ಹೇಗೆ ಪದವನ್ನು ಪ್ರಯೋಗ ಮಾಡುತ್ತೇವೆಯೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಎಲ್ಲ ನಾಮಗಳು ಕೂಡ ಭಗವಂತನದ್ದು. ಅದರಲ್ಲಿ ಎಲ್ಲ ನಾಮಗಳು ಅವರವರನ್ನು, ಈ ದೇವತೆಗಳನ್ನು, ಅದೇ ರೀತಿಯಾಗಿ ಉಳಿದವರನ್ನೆಲ್ಲವನ್ನೂ ಕೂಡ ಪ್ರಯೋಗ ಮಾಡತಕ್ಕಂತಹದ್ದು ಅದು ಇದೆ ಅಂತ ಹೇಳ್ತಾರೆ. ಯಥಾ ಪಿತಾಮಹಾದ್ಯಾಶ್ಚ ಪಿತರೋ ನಾಮಕೀರ್ತಿತಾ. ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಯಥಾ ಪುತ್ರ ಅವನು ಯಾರ ಅಧೀನನಾಗಿರ್ತಾನೆ ಅಂತ ಕೇಳಿದರೆ ತಂದೆಯ ಅಧೀನ ಆಗಿರ್ತಾನೆ. ಅವನಿಗೆ ತಂದೆಯ ಅಧೀನ ಯಾಕೆ ಅಂತ ಕೇಳಿದರೆ, ಅವನನ್ನು ತಂದೆಯ ಹೆಸರಿನಿಂದಾಗಿ, ಅಂದರೆ ತಂದೆ ಅಂತ ತಂದೆಯ ಹೆಸರಿನಿಂದಾಗಿ ಅವನನ್ನು ಗುರುತಿಸ್ತಾರೆ. ಅದೇ ರೀತಿಯಾಗಿ ಬ್ರಹ್ಮಾದಿಗಳನ್ನು, ರುದ್ರಾದಿಗಳನ್ನು ಕೂಡ ಅಲ್ಲಿ ಎಲ್ಲ ಹೆಸರುಗಳು ಕೂಡ ಭಗವಂತನದ್ದು. ಈ ಬ್ರಹ್ಮ, ರುದ್ರ ಇತ್ಯಾದಿಗಳೆಲ್ಲವೂ ಕೂಡ ಅವರವರು ತಮ್ಮ ಪರಿಚಯಕ್ಕೋಸ್ಕರವಾಗಿ ಭಗವಂತ ಅವರಿಗೆ ನೀಡಿದ್ದಾನೆ ಅಂತ ಹೇಳಿಕೊಂಡು ಹೀಗೆ ಉತ್ತರವನ್ನು ಕೊಡ್ತಾರೆ. ಅದಾದ ಮೇಲೆ ಸ್ವಕೀಯಮೇವ ಮನ್ಯಾನಿ ಪೃಥಕ್ ಪೃಥಕ್ ಆದಾತ್ ಪ್ರಭು ನಾರಾಯಣಾದಿ ನಾಮಾನಿ ತದೌ ನಾಸ್ಯಸ್ಯ ಕೇಶವ. ಅದರಲ್ಲಿ ಕೆಲವೆಲ್ಲ ನಾಮಗಳನ್ನು ಹೇಳ್ತಾರೆ. ಏನು ಅದನ್ನಾದರೂ ಕೂಡ ಪ್ರತ್ಯೇಕವಾಗಿ ಬೇರೆ ಬೇರೆ ದೇವತೆಗಳಿಗೂ ಕೊಟ್ಟದ್ದಾದರೂ ಉಂಟು. ಯಾಕೆ ಬೇರೆ ಬೇರೆ ದೇವತೆಗಳನ್ನು ಆ ಹೆಸರುಗಳಿಂದ ನಾವು ಕರಿತೇವೆ. ಈಗ ಇಂದ್ರ ಅಂತ ಕರಿತೇವೆ, ಅಗ್ನಿ ಅಂತ ಕರಿತೇವೆ, ಅದೇ ರೀತಿಯಾಗಿ ಉಳಿದಂತಹ ಹೆಸರುಗಳಿಂದ ಕರಿತೇವೆ. ಆದರೆ ಕೇಶವ, ಅದೇ ರೀತಿಯಾಗಿ ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ ಇತ್ಯಾದಿ ನಾಮಗಳು ಅದು ಯಾರನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಅತ್ಯದ್ಭುತವಾಗಿರ್ತಕ್ಕಂತಹ, ಅಸಾಧಾರಣವಾಗಿರ್ತಕ್ಕಂತಹ ಗುಣವನ್ನು ಅದು ಹೇಳತಕ್ಕಂತಹದ್ದು. ಆದ್ದರಿಂದ ಉಳಿದಂತಹ ಏನು ನಾಮಗಳಾದರೂ ಕೂಡ ಅದು ಬೇರೆಯವರಿಗೆ ಕೊಡುವಂತಹದ್ದು ಇದೆ. ಆದರೆ ಅಸದೃಶವಾಗಿರ್ತಕ್ಕಂತಹ ನಾರಾಯಣ, ಮಾಧವ, ಗೋವಿಂದ, ಕೇಶವ ಇತ್ಯಾದಿ ನಾಮಗಳು ಕೂಡ ಅದು ಯಾವ ಕಾಲಕ್ಕೂ ಕೂಡ ಯಾವತ್ತೂ ಕೂಡ ಅದು ಭಗವಂತನನ್ನು ಬಿಟ್ಟು ಇನ್ನಿತರವಾಗಿರ್ತಕ್ಕಂತಹ ದೇವತೆಗಳನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಯಾರು ಈ ನಿತ್ಯ ವ್ಯಕ್ತವಾಗಿರತಕ್ಕಂತಹ ಜ್ಞಾನದಿಂದಾಗಿ ತಿಳಿದಿರತಕ್ಕಂಥವನು, ಈ ಮಹೀದಾಸ ನಾಮಕನಾಗಿರ್ತಕ್ಕಂತಹ ಭಗವಂತ ತನ್ನ ಮಡದಿಗೆ ಹೇಳ್ತಾನಂತೆ. ಏನು ಅಂತ ಕೇಳಿದರೆ, ದೇವಪರ್ಯಂತಂ ಆವ್ಯಾಪ್ತಿಂ ವೇದಾಹಂ ಮಮ ಸರ್ವದಾ ಅಂತ. ದೇವತೆಗಳ ಪರ್ಯಂತ ಸಮಗ್ರ ದೇವತಾ ಕಕ್ಷೆಯಿಂದ ಹಿಡ್ಕೊಂಡು ಎಲ್ಲರ ತನಕನೂ ಕೂಡ ಜೀವರಲ್ಲಿ ನನ್ನ ನಿಯಮನಕ್ಕೋಸ್ಕರ ನನ್ನ ರೂಪಗಳಿದೆ. ಯಾಕೆ? ದೇವತೆಗಳನ್ನು ಕೂಡ ನಿಯಮನೆ ಮಾಡುವನು ತಾನು. ಅಷ್ಟೇ ಅಲ್ಲದೆ ಎಲ್ಲ ಜೀವರಾಶಿಗಳನ್ನು, ತೃಣಪರ್ಯಂತ ಇರತಕ್ಕಂತಹ ಜೀವರಾಶಿಗಳನ್ನೂ ಕೂಡ ನಿಯಮನ ಮಾಡತಕ್ಕಂತಹವನು ತಾನು ಎಂಬುದನ್ನು ಹೇಳ್ತಾರೆ. ಮತ್ಪರ್ಯಂತಂ ತಥಾ ವ್ಯಾಪ್ತಿಂ ದೇವಾನಾಪಿ ಸರ್ವಶಃ. ನನ್ನ ದೇವತೆಗಳು ಕೂಡ ಒಬ್ಬೊಬ್ಬರು ಅವರು ನೇರವಾಗಿ ನನ್ನನ್ನು ಆಶ್ರಯಿಸಿಕೊಂಡಿಲ್ಲ. ಅವರಿಗಿಂತ ಉತ್ತಮರಾಗಿರತಕ್ಕಂತಹ ದೇವತೆಗಳನ್ನು ಅವರು ಆಶ್ರಯ ಮಾಡಿದ್ದಾರೆ. ಆ ಉತ್ತಮೋತ್ತಮ ಅಧಮಾಧಮ ದೇವತೆಗಳು ಉತ್ತಮೋತ್ತಮ ದೇವತೆಗಳನ್ನು ಆಶ್ರಯ ಮಾಡಿಕೊಂಡು ಅವರು ಇರತಕ್ಕಂತಹದ್ದು. ಉತ್ತಮೋತ್ತಮ ದೇವತೆಗಳು ಅವರು ಹೇಗೆ
ನನ್ನ ವ್ಯಾಪ್ತಿಯನ್ನು ತಿಳ್ಕೊಳ್ಳುವಂತಹದ್ದು ಅಂತ ಕೇಳಿದರೆ ಅದಕ್ಕೆ ಮತ್ಪರ್ಯಂತಂ ತಥಾ ವ್ಯಾಪ್ತಿಂ ದೇವಾನಾಪಿ ಸರ್ವಶಃ ಮಯಿ ದೇವಾಸ್ತೇಷು ಚ ಅಹಮಿತಿ ವಿಧಿ ವರಾನನೆ. ನನ್ನ ವ್ಯಾಪ್ತಿ ಉಂಟಲ್ವ ಅದು ಪರಸ್ಪರ ಒಬ್ಬೊಬ್ಬರನ್ನು ಆಶ್ರಯಿಸಿಕೊಂಡಿರತಕ್ಕಂತಹದ್ದು. ಇನ್ನು ಈ ದೇವತೆಗಳು ಕೂಡ ಕ್ರಮವಾಗಿ ನನ್ನವರೆಗಿದ್ದಾರೆ. ಮತ್ತೆ ಲಕ್ಷ್ಮೀದೇವಿಗೆ ಹೇಳ್ತಾನೆ, ನನ್ನಲ್ಲಿ ದೇವತೆಗಳು ಆಶ್ರಯವನ್ನು ಪಡ್ಕೊಂಡಿದ್ದಾರೆ, ಅದರಲ್ಲಿ ಆ ದೇವತೆಗಳಲ್ಲಿ ನಾನು ನಿಯಾಮಕನಾಗಿದ್ದೇನೆ. ಆಯಿತು, ಸರಿ. ಇದು ಬ್ರಹ್ಮಾದಿಗಳು ಹೇಗೆ? ಬ್ರಹ್ಮಾದಿಗಳು ಏನು ಕೇಳಿದರೆ, ಮಯಾಯೇತಾನಿ ಪ್ರದತ್ತಾನಿ ಪದಾನಿ, ಅದೆಲ್ಲವೂ ಕೂಡ ಪದವಿಗಳು. ಬ್ರಹ್ಮ ಪದವಿ, ರುದ್ರ ಪದವಿ, ಇಂದ್ರ ಪದವಿ, ಅಗ್ನಿ ಪದವಿ, ಎಲ್ಲ ಪದವಿಗಳು. ಅದು ಪದವಿ ಎಲ್ಲಿಯ ತನಕ ಅಂತ ಕೇಳಿದ್ರೆ ಅವರವರಿಗೆ ಅವರ ಏನೋ ಒಂದು ಆ ಪದವಿಯಲ್ಲಿ ಇದ್ದುಕೊಂಡು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಆ ಪದವಿ ಅದು ಸ್ಥಿರವಾಗಿರತಕ್ಕಂತಹದ್ದಲ್ಲ. ಮಯಾ ದತ್ತಾನಿ ಮಯಾ ಏತಾನಿ ಪ್ರದತ್ತಾನಿ, ಅದು ನನ್ನಿಂದ ಕೊಡಲ್ಪಟ್ಟಿರತಕ್ಕಂತಹ ಎಲ್ಲ ಪದವಿಗಳು. ಮತ್ತು ಮಯಾ ಏತಾನಿ ಪ್ರದತ್ತಾನಿ ಪದಾನಿ ಬ್ರಹ್ಮಪೂರ್ವಕ, ಬ್ರಹ್ಮನಿಂದ ಹಿಡ್ಕೊಂಡು. ಲಕ್ಷ್ಮೀದೇವಿದು ಪದವಿಯಲ್ಲ. ಯಾಕೆ? ಲಕ್ಷ್ಮೀದೇವಿ ಅದು ನಿತ್ಯಾಭಿಯೋಗಿಗಳು. ಹೇಗೆ ಅಂತ ಕೇಳಿದ್ರೆ ಸಮನಾ ಕೆಲ ಮಾತಸ್ತ್ವಂ ಅಂತ. ಸಮನ ದೇಶತಃ ಕಾಲತಃ ಎಲ್ಲ ರೀತಿಯಿಂದಲೂ ಕೂಡ ಅವಳು ವ್ಯಾಪ್ತಿ ಉಳ್ಳವಳು. ಅಂಥವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಮಯಾಯೇತಾನಿ ಪ್ರದತ್ತಾನಿ ಪದಾನಿ ಬ್ರಹ್ಮಪೂರ್ವಕಾ, ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲವೂ ತನಕನೂ ಕೂಡ ಮಯಾ ದತ್ತಾನಿ ಬ್ರಹ್ಮಪೂರ್ವಕಾ ಅಧಿತಿಷ್ಠಂತಿ ಸತ್ತಾದ್ಯಾಹ, ಅವರಿಗೆ ಸತ್ತ ಮತ್ತೆ ಹೇಳ್ತಾರೆ ಜ್ಞಾನ, ಸತ್ತ, ಜ್ಞಾನ, ಬಲ, ಕ್ರಿಯಾ, ಪ್ರವೃತ್ತಿ. ಜ್ಞಾನ, ಕ್ರಿಯಾ, ಬಲ, ಪ್ರವೃತ್ತಿ, ಇದು ಮೂರೂ ಕೂಡ ಏನು? ಜ್ಞಾನ ಅಪ್ಯೇತೆ ಅಧಿಷ್ಠಂತಿ ಸತ್ತಾದ್ಯ, ಸತ್ವ ಸತ್ತಾದಿಗಳೂ ಕೂಡ, ಅದು ಕೂಡ ಸ್ವತಂತ್ರವಾಗಿರತಕ್ಕಂಥ ಸತ್ವ ಅಲ್ಲ. ಸತ್ವವೂ ಕೂಡ ತನ್ನ ಅಧೀನವಾಗಿರತಕ್ಕಂತಹದ್ದು. ಅಪಿ ಏತೇಷ ಮದಾಜ್ಞೆಯ, ಬ್ರಹ್ಮಾದಿಗಳಿಗಿರತಕ್ಕಂತಹ ಸತ್ವವೂ ಕೂಡ ಅದು ನನ್ನ ಆಜ್ಞೆಯಿಂದ ಇರತಕ್ಕಂತಹದ್ದು. ಅಷ್ಟು ಮಾತ್ರವಲ್ಲದೆ ಜ್ಞಾನಕರ್ಮ ಬಲೈಹಾದ್ಯಾ ಮದ್ದತ್ತಾ ಇದು ಕಿಂವದೆ, ಇಷ್ಟು ಸತ್ವವೇ ನನ್ನದು ಅಂತ ಹೇಳಿದ ಮೇಲೆ ಇನ್ನು ಜ್ಞಾನ, ಕರ್ಮ, ಬಲ ಇದೆಲ್ಲ ಏನು ನಾನು ಕೊಟ್ಟದ್ದು ಅಂತ ಮತ್ತೊಮ್ಮೆ ಹೇಳಲಿಕ್ಕೇನಿದೆ? ಅದು ಸಿದ್ಧ ಅಂತ ಹೇಳ್ತಾರೆ. ಅಂದರೆ ಇಷ್ಟಂತೂ ನಾನೇ, ಅವರಲ್ಲಿರ್ತಕ್ಕಂತಹ ಅಸ್ತಿತ್ವನೇ ನಂದು ಅಂತ ಹೇಳಿದ ಮೇಲೆ ಇನ್ನು ಅವರಲ್ಲಿರ್ತಕ್ಕಂತಹ ಜ್ಞಾನ, ಕರ್ಮ, ಬಲ ಇದೆಲ್ಲವೂ ಕೂಡ ನನ್ನದು ಅಂತ ಹೇಳುವಂಥದ್ದೇನಿದೆ ಅದು ಅರ್ಥಾತ್ ಸಿದ್ಧ. ಅದು ನೇರವಾಗಿಯೂ ಕೂಡ ಅದು ಭಗವಂತನದ್ದೇ. ಭಗವಂತ ಬ್ರಹ್ಮಾದಿಗಳಿಗೆ, ರುದ್ರಾದಿಗಳಿಗೆ, ಎಲ್ಲ ದೇವತೆಗಳಿಗೆ ತಾನು ಕೊಟ್ಟಿರತಕ್ಕಂತಹದ್ದು ಎಂಬುದನ್ನು ನಿಶ್ಚಯ ಮಾಡುತ್ತಾರೆ. ಅದಾದಮೇಲೆ ಮದ್ದತ್ತಾ ಇದು ಕಿಂವದೆ ಸಂಭೃತ ಮತ್ತ ಏವೈತೆ, ಅದೆಲ್ಲವೂ ಕೂಡ ನನ್ನಿಂದಲೇ ಪೋಷಿತ. ಸಂಭೃತ ಸಮ್ಯಕ್ ಭೃತ, ಏನು ಅದೆಲ್ಲವೂ ಕೂಡ ಭರಿಸಲ್ಪಟ್ಟದ್ದು. ಹೇಗೆ ಅಂತ ಕೇಳಿದರೆ ನಾನು ಕೊಟ್ಟದ್ದು, ಮತ್ತು ಸಂಭೃತ ಮತ್ತ ಏವೈತೆ, ಅವರನ್ನು ಧಾರಣ ಮಾಡಿರ್ತಕ್ಕಂತಹದ್ದು ಕೂಡ ನಾನೇ. ಅವರು ಸ್ವತಂತ್ರವಾಗಿ ತಾವಿದ್ದಾರೆ ಅಂತಲೂ ಇಲ್ಲವೇ ಇಲ್ಲ. ಯಾಕೆ? ಅವರ ಧಾರಣಾದಿಗಳು ಕೂಡ ನನ್ನಿಂದಲೇ ಇರುವಂತಹದ್ದು. ಆ ಧಾರಣೆ ಇದು ಕೂಡ ನನ್ನ ಅಧೀನವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಹೇಳ್ತದೆ, ಸಯೇಷ ಗಿರಿಶ್ಚಕ್ಷು ಶ್ರೋತ್ರಂ ಮನೋವಾಕ್ ಪ್ರಾಣ ತಂ ಬ್ರಹ್ಮಗಿರಿ ಇತ್ಯಾಚಕ್ಷತೆ ಗಿರತಿ ಹವೈ ದ್ವಿಷಂತಂ ಆತ್ಮಾನಂ ಭ್ರಾತೃವ್ಯಂ ಪರಾಸ್ಯ ದ್ವಿಷಂತ್ ಆತ್ಮ ಭ್ರಾತೃವ್ಯೋ ಭವತಿ ಏವಂ ವೇದ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ
ಸ ಏಷ ಗಿರಿ ಗಿರ ಭಗವಂತ ಗಿರಿಯಾಗಿದ್ದಾನಂತೆ. ಏನು ಗಿರಿ ಅಂತ ಕೇಳಿದ್ರೆ ಒಳ್ಳೆಯ ಮುಂದೆ ಅದನ್ನು ಆಚಾರ್ಯ ಮಧ್ವರು ತಮ್ಮ ಭಾಷ್ಯದ ಮೂಲಕವಾಗಿ ಅದನ್ನು ಸ್ಪಷ್ಟಪಡಿಸ್ತಾರೆ, ವಿಶದಪಡಿಸ್ತಾರೆ. ಸ ಏಷ ಗಿರಿಶ್ಚಕ್ಷು, ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸ ಏಷಃ ಗಿರಿ ಚಕ್ಷು ಶ್ರೋತ್ರಂ ಮನೋ ವಾಕ್ ತ್ವಕ್ ಎಲ್ಲವನ್ನೂ ಕೂಡ ಗೃಹ ನಿಗರಣೆ ಎಲ್ಲವನ್ನೂ ಕೂಡ ತಾನು ನುಂಗ್ತಾನಂತೆ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಎಲ್ಲವನ್ನೂ ಕೂಡ ತಾನು ಸ್ವೀಕಾರ ಮಾಡ್ತಾನೆ. ಅಂದರೆ ಇಡೀ ಜಗತ್ತನ್ನು ಎಲ್ಲಿ ತನಗೆ ಏನು ಅವನಿಗೆ ಸಂಹಾರ ಕಾಲದಲ್ಲಿ ಇಡೀ ಜಗತ್ತನ್ನು ಭಗವಂತ ಸಂಹಾರ ಮಾಡುವಾಗ ಏನು ಮಾಡ್ತಾನೆ ಅಂತ ಕೇಳಿದರೆ ಇಡೀ ಜಗತ್ತನ್ನು ತಾನು ತನ್ನ ಉದರದಲ್ಲಿಟ್ಟುಕೊಳ್ತಾನೆ ಅಂತಾದರೆ ಅದನ್ನು ಪೂರ್ತಿ ತಾನು ಅದನ್ನು ನುಂಗಿ ಬಿಡ್ತಾನಂತೆ. ಅಂದರೆ ಇಡೀ ಜಗತ್ತನ್ನು ನುಂಗತಕ್ಕಂತಹ ಸಾಮರ್ಥ್ಯ ಉಳ್ಳವನು ಯಾರು ಅಂತ ಹೇಳಿದರೆ ಅದು ಭಗವಂತ. ಹೀಗೆ ಇಡೀ ಜಗತ್ತನ್ನು ಗಿರಿ ಚಕ್ಷು ಶ್ರೋತ್ರಂ ಮನೋ ವಾಕ್ ತ್ವಕ್ ಮತ್ತು ವಾಕ್ ಪ್ರಾಣವನ್ನು ಕೂಡ ಮತ್ತು ತಂ ಬ್ರಹ್ಮಗಿರಿ ಇತ್ಯಾಚಕ್ಷತೆ, ಅವನು ಪ್ರತ್ಯಕ್ಷವಾಗಿ ಎಲ್ಲವನ್ನು ನೋಡ್ತಾನೆ. ಆದ್ದರಿಂದಾಗಿ ಅವನು ಚಕ್ಷು, ಭಗವಂತನಿಗೆ ಚಕ್ಷುಷು ಅಂತ ಹೆಸರು. ಯಾಕೆ ಚಕ್ಷುಷು ಅಂತ ಹೆಸರು ಅಂತ ಕೇಳಿದರೆ ತಾನು ಇಡೀ ಸರ್ವದೇಶಿಕ ಸರ್ವಕಾಲಿಕವಾಗಿರತಕ್ಕಂತಹ ಎಲ್ಲ ವಿಚಾರಗಳನ್ನು ತಾನು ನೋಡ್ತಾನೆ, ಕೇಳ್ತಾನೆ. ಆದ್ದರಿಂದಾಗಿ ಅವನಿಗೆ ಶ್ರೋತ್ರ ಚಕ್ಷು ಅಂತ ಹೆಸರು. ಕೇಳ್ತಾನೆ, ಅದರಿಂದಾಗಿ ಅವನಿಗೆ ಶ್ರೋತ್ರ ಅಂತ ಹೆಸರು. ಮತ್ತು ಎಲ್ಲವನ್ನು ತಿಳ್ಕೊಳ್ತಾನೆ, ಅದರಿಂದಾಗಿ ಅವನಿಗೆ ಮನಸ್ಸು ಅಂತ ಹೆಸರು. ಅಷ್ಟು ಮಾತ್ರವಲ್ಲದೆ ಎಲ್ಲ ಗಿರತಿ ಹವೈ ದ್ವಿಷಂತಂ, ಎಲ್ಲವನ್ನೂ ಕೂಡ ಉಪದೇಶವನ್ನು ಮಾಡ್ತಾನೆ. ಆದ್ದರಿಂದಾಗಿ ವಾಕ್ ಅಂತ ಹೆಸರು ಅವನಿಗೆ. ಮತ್ತು ಸರ್ವ ಪ್ರೇರಕನಾದ್ರಿಂದಾಗಿ ಗಿರತಿ ಹವೈ ದ್ವಿಷಂತಂ ಪಾಪ್ಮಾನಂ ಭ್ರಾತೃವ್ಯಂ ಪ್ರಾಣಾನ್ ಪರಾಸ್ಯವ ದ್ವಿಷನ್ ಪಾಪ್ಮ ಭ್ರಾತೃವ್ಯೋ ಭವತಿ. ಏನು ಹೇಳ್ತಾರೆ ಅಂತ ಕೇಳಿದರೆ ಭಗವಂತ ಶ್ರೋತ್ರ, ಭಗವಂತ ಮನಸ್ಸು, ಭಗವಂತ ವಾಕ್, ಸರ್ವ ಪ್ರೇರಕನಾದ್ರಿಂದಾಗಿ ಪ್ರಾಣ ಅಣಚೇಷ್ಟಾಯ ಎಲ್ಲರನ್ನೂ ಕೂಡ ಪ್ರೇರಣೆ ಮಾಡ್ತಾನೆ. ಅದರಿಂದಾಗಿ ಅವನು ಪ್ರಾಣ. ಇನ್ನು ಅಷ್ಟು ಮಾತ್ರವಲ್ಲದೆ ಸರ್ವ ಸಂಹಾರಕನಾದ್ರಿಂದಾಗಲೂ ಕೂಡ ಅವನನ್ನು ಬ್ರಹ್ಮಗಿರಿ ಅಂತ ಕರೀತಾರೆ. ಯಾಕೆ? ಬ್ರಹ್ಮಾದಿಗಳನ್ನು ಕೂಡ ಸಂಹಾರ ಮಾಡುವಂಥವನು. ಅಷ್ಟು ಸಾಮರ್ಥ್ಯವುಳ್ಳವನು ಭಗವಂತ. ಹೀಗೆ ಅವನನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿ, ಇದು ಸಾಮಾನ್ಯವಾಗಿರತಕ್ಕಂಥ ಉಪಾಸನೆ ಅಲ್ಲ. ಇದು ಯಾರು ಉಪಾಸನೆ ಮಾಡತಕ್ಕಂತಹದ್ದು? ಸಾಕ್ಷಾತ್ ಬ್ರಹ್ಮದೇವರೇ ಉಪಾಸನೆ ಮಾಡುವಂತಹದ್ದು. ಇದು ಸಾಮಾನ್ಯ ಜೀವರಾಶಿಗಳು ಸಾಮಾನ್ಯವಾಗಿರತಕ್ಕಂತಹ ಜೀವನಿಗೆ ಹೇಳಿರ್ತಕ್ಕಂಥ ಉಪಾಸನೆ ಅಲ್ಲ. ಇದನ್ನು ಬ್ರಹ್ಮಾದಿಗಳು ಅವರು ಮಾಡತಕ್ಕಂಥ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಅಂತೂ ನಾವು ಇದನ್ನು ಕಡೆಯ ಪಕ್ಷ ಈ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವುಳ್ಳವರು ಭಗವಂತ ಎಂಬುದನ್ನಾದರೂ ನಾವು ನಮಗೆ ಮನದಟ್ಟು ಮಾಡಿಕೊಳ್ಳಬೇಕು. ಆ ರೀತಿಯಾಗಿರತಕ್ಕಂತಹ ಚಿಂತನೆಯಲ್ಲಿ ನಾವಿರಬೇಕು ಎಂಬುದನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಹೀಗೆ ಅವನನ್ನು ಉಪಾಸನೆ ಮಾಡಿದ ಅಂತಾದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಅವನಿಗೆ ಹವೈ ದಿಶಂತಂ ಪಾಪ್ಮಾನಂ ಭ್ರಾತೃವ್ಯಂ, ಅವನಿಗೆ ಉಪಾಸನೆ ಮಾಡಿದಲ್ವ, ಉಪಾಸನೆ ಮಾಡಿದ್ರಿಂದಾಗಿ ತನ್ನ ಜೊತೆಗಿರತಕ್ಕಂತಹದ್ದು ಏನು ಶತ್ರು ಪ್ರಾರಬ್ಧ ಕರ್ಮವನ್ನು ಏನು ಮಾಡಲಿಕ್ಕೂ ಆಗೋದಿಲ್ಲ. ಪ್ರಾರಬ್ಧ ಕರ್ಮ ಅದು ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನೇನ ಸ್ಯಾತ್ ಪರೀಕ್ಷೆಯ. ಪ್ರಾರಬ್ಧ ಕರ್ಮಕ್ಕಿಂತ ಭಿನ್ನವಾಗಿರತಕ್ಕಂತಹ ಕರ್ಮವನ್ನಾದರೂ ಕೂಡ ತಾನು ಅದನ್ನು ಪ್ರಾರಬ್ಧ ಕರ್ಮವನ್ನು ಭೋಗಿಸಿ ನಾಶ ಮಾಡಬೇಕು. ಆದರೆ ಅಪ್ರಾರಬ್ಧ ಕರ್ಮವನ್ನು ಏನು ಮಾಡಿಕೊಳ್ಬೋದು ಅಂತ ಕೇಳಿದರೆ ಅದಕ್ಕಾದರೂ ಒಂದು ಮಾರ್ಗ ಉಪಾಯ ಇದೆ. ಏನು? ಜ್ಞಾನಾದೇವ ಪರೀಕ್ಷೆಯ. ಅಪರೋಕ್ಷ ಜ್ಞಾನ ಬಂತು ಅಂತಾದರೆ ಅವನಿಗೆ ಅಪರೋಕ್ಷ ಜ್ಞಾನ ಭಗವಜ್ಞಾನ ಅವನಿಗೆ ಬಂತು ಅಂತಾದರೆ ಆವಾಗ ಏನೂ ಸಮಸ್ಯೆ ಇಲ್ಲ. ಯಾಕೆ?
ಈ ಅಪ್ರಾರಬ್ಧ ಕರ್ಮ ಏನು ಪ್ರಾರಬ್ಧ ಸಂಚಿತ ಆಗಾಮಿ ಮತ್ತು ಪ್ರಾರಬ್ಧ, ಸಂಚಿತ ಆಗಾಮಿ ಪ್ರಾರಬ್ಧ 3 ಕರ್ಮಗಳಿದೆ. ಸಂಚಿತ ಕರ್ಮ ಅದು ಕೂಡಿಟ್ಟಂತಹದ್ದು, ಪ್ರಾರಬ್ಧ ಕರ್ಮ ಭೋಗಿಸಲಿಕ್ಕೆ ಆರಂಭ ಮಾಡಿದ್ದು, ಇನ್ನು ಆಗಾಮಿ ಕರ್ಮ ಮುಂದೆ ಕರ್ಮ ಮಾಡಲಿಕ್ಕಿರತಕ್ಕಂತಹದ್ದು. ಈ 3 ಕರ್ಮಗಳು, ಈ 3ರಲ್ಲಿ ಸಂಚಿತ ಕರ್ಮ ಆಗಾಮಿ ಕರ್ಮಗಳನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅದನ್ನು ಜ್ಞಾನದಿಂದಾಗಿ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ ಜ್ಞಾನದಿಂದಾಗಿ ಭಗವಂತ ಏನು ಮಾಡ್ತಾನೆ, ಎಲ್ಲವನ್ನೂ ಕೂಡ ಅದನ್ನು ನಾಶ ಮಾಡಿಬಿಡ್ತಾನೆ. ಭಗವಂತನಿಗೆ ಅಷ್ಟು ಸಾಮರ್ಥ್ಯ ಇದೆ, ಆ ಜ್ಞಾನಕ್ಕಿರ್ತಕ್ಕಂಥ ಸಾಮರ್ಥ್ಯ. ಜ್ಞಾನಾಗ್ನಿ ಸರ್ವಕರ್ಮಾಣಿ, ಆ ಜ್ಞಾನ ಅಷ್ಟು ಏನು ಸಾಮರ್ಥ್ಯವುಳ್ಳದ್ದು. ಈ ಭಗವಂತನ ಅಪರೋಕ್ಷ ಜ್ಞಾನ ಅಪ್ರಾರಬ್ಧ ಕರ್ಮವನ್ನು ನಾಶ ಮಾಡಿಬಿಡ್ತದೆ. ಹೀಗೆ ಆ ಅಪ್ರಾರಬ್ಧ ಪಾಪವನ್ನು ನಾಶ ಮಾಡಿಕೊಳ್ತಾನೆ. ನಾಶ ಮಾಡಿಕೊಂಡದ್ರಿಂದಾಗಿ ಅವನಿಗೇನಾಗ್ತದೆ ಅಂತ ಕೇಳಿದ್ರೆ, ಅವನ ಈ ಪಾಪಪುರುಷ ಯಾಕೆ ಭಗವಂತನನ್ನು ದ್ವೇಷ ಮಾಡಿದಲ್ವ, ದ್ವೇಷ ಮಾಡಿರತಕ್ಕಂತಹ ಫಲಕ್ಕೆ ಏನಾಗ್ತದೆ ಅಂತ ಕೇಳಿದರೆ ನಿತ್ಯ ನರಕ ಅವನಿಗೆ ಸಿಗ್ತದೆ. ಯಾರು ಭಗವಂತನನ್ನು ಒಳ್ಳೆಯ ಸದುಪಾಸನೆಗಳಿಂದಾಗಿ ನೋಡ್ತಾನೆ ಅಂಥವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಧೆಗಳು ಇರೋದಿಲ್ಲ ಅಂತ ಹೇಳ್ತಾರೆ. ಸಯೇಷ ಭಗವಾನ್ ಗಿರಿಹಿ ಗಿರಣಾತ್ ಸರ್ವಭೂತಾನ ಚಕ್ಷುರ್ನಾಮಾಸ್ಯ ದರ್ಶನಾತ್. ಭಗವಂತನಿಗೆ ಗಿರಿ ಅಂತ ಹೆಸರು. ಯಾಕೆ ಗಿರಿ ಅಂತ ಹೆಸರು ಕೇಳಿದ್ರೆ, ಗಿರಣಾತ್ ಸರ್ವಭೂತಾನ, ಇಡೀ ಜಗತ್ತನ್ನು ಗೃ ನಿಗರಣೆ ಎಲ್ಲವನ್ನೂ ಕೂಡ ನುಂಗುತ್ತಾನೆ. ಅದರಿಂದಾಗಿ ಅವನಿಗೆ ಗಿರಿ ಅಂತ ಹೆಸರು. ಗಿರಣಾತ್ ಗಿರಿಹಿ ಸರ್ವಭೂತಾನ, ಎಲ್ಲ ಭೂತಗಳು, ಯಾವುದೆಲ್ಲ ಭೂತಗಳಿದೆ ಆ ಎಲ್ಲ ಭೂತಗಳು ಕೂಡ ಇವನ ಅಧೀನವಾಗಿ ಇವನ ಹತೋಟಿಯಲ್ಲಿರತಕ್ಕಂತಹದ್ದು, ಅದೆಲ್ಲವನ್ನು ನಾಶ ಮಾಡ್ತಾನೆ. ಮತ್ತೆ ಚಕ್ಷುರ್ನಾಮಾಸ್ಯ ದರ್ಶನಾತ್, ಅವನ ಚಕ್ಷು. ಯಾಕೆ ದರ್ಶನಾತ್ ಚಕ್ಷು, ಎಲ್ಲವನ್ನು ನೋಡ್ತಾನೆ. ಚಕ್ಷುರಿಂದ್ರಿಯದಲ್ಲಿದ್ದುಕೊಂಡು ಚಕ್ಷುರ್ನಾಮಕನಾಗಿ ಚಕ್ಷುರಿಂದ್ರಿಯದ ಅವನಿಗೆ ಪ್ರಧಾನಾಗಿ ಇರ್ತಾನೆ. ಅದರಿಂದಾಗಿ ಅವನಿಗೆ ಚಕ್ಷುಷು ಅಂತ ಹೆಸರು. ಸರ್ವಶ್ರೋತೃತ್ವಾತ್ ಶ್ರೋತ್ರಂ, ಎಲ್ಲವನ್ನೂ ಕೇಳ್ತಾನೆ. ಅದರಿಂದಾಗಿ ಅವನು ಶ್ರೋತ್ರ. ಇನ್ನು ಮನೋಮಂತ್ರ ಹೇತುತ್ವದ, ಭಗವಂತ ಮಂತ್ರ, ಮನೋ ಅಂತ ಮನಸ್ಸು. ಯಾಕೆ ಮಂತ್ರಹೇತುತ್ವಾತ್, ಭಗವಂತ ಸರ್ವ ಎಲ್ಲವನ್ನು ತಿಳುತ್ತಾನೆ. ಮನ ಅವಬೋಧನೆ ಎಲ್ಲವನ್ನು ತಿಳ್ಕೊಳ್ತಾನೆ. ಸಾರ್ವಕಾಲಿಕವಾಗಿರ್ತಕ್ಕಂತಹದ್ದನ್ನು ತಿಳ್ಕೊಳ್ತಾನೆ ಭಗವಂತ. ಆದ್ದರಿಂದಾಗಿ ಭಗವಂತನಿಗೆ ಮಂತ್ರ ಅಂತ ಹೆಸರು. ಇನ್ನು ಗಿರಣಾಚಾಕಿಲ ಪ್ರಾಣನಾಮ ಪ್ರಣೇತೃತ್ವಾತ್, ಭಗವಂತ ಪ್ರಾಣ. ಯಾಕೆ ಪ್ರಣೇತೃತ್ವಾತ್, ಎಲ್ಲವನ್ನು ಭಗವಂತ ಅವರನ್ನು ಪ್ರೇರಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತ ಪ್ರಾಣ. ಪ್ರಣೇತೃತ್ವಾತ್ ಪ್ರಣನಾಮ ತಮೇನಂ ಗುಣಪೂರ್ತಿತಃ, ಭಗವಂತನನ್ನು ಗುಣಪೂರ್ಣ ಅಂತ ತಿಳ್ಕೊಳ್ಳಬೇಕು. ಗುಣಪೂರ್ಣನಾದ್ರಿಂದಾಗಿ ಎಲ್ಲವನ್ನು ನುಂಗುತ್ತಾನೆ. ಆದ್ದರಿಂದಾಗಿ ಏನೋ ಏವಂ ವೇದ ಗಿರಣಾಚಾಕಿಲಸ್ಯ ಪ್ರಾಹು ಬ್ರಹ್ಮಗಿರಿಂ ಪ್ರಭು. ಭಗವಂತ ಬ್ರಹ್ಮಗಿರಿ, ಇಡೀ ಬ್ರಹ್ಮಾಂಡವನ್ನೇ ನುಂಗಿ ನೀರು ಕುಡಿತಾನೆ. ಯಾಕೆ ಇಡೀ ಜಗತ್ತು ಕೊನೆಗೆ ಅದಕ್ಕೆ ಆಶ್ರಯ ಎಲ್ಲಿ ಅಂತ ಕೇಳಿದ್ರೆ, ಮಹಾಪ್ರಳಯ ಕಾಲದಲ್ಲಿ ಯಾರೂ ಇರುವುದಿಲ್ಲ. ಯಾರು ನಾಸದಾಸೇ ನೋಸದಾಸೇ ತದಾನಿ ವೇದ ಮಂತ್ರ ಹೇಳ್ತದೆ. ನಾಸದ ಆಸೀತ್, ನಾಸದಾಸೇ ನೋಸದಾಸೀತ್, ಅಸತಾಸೀತ್, ಅಸತ್ತಿರಲಿಲ್ಲ, ಯಾವುದೂ ಇರಲಿಲ್ಲ ಅಂತ ಹೇಳ್ತಾ ಉಂಟು. ಯಾವುದೂ ಇಲ್ಲ ಅಂತ ಆದಮೇಲೆ ಯಾವುದೋ ಒಂದು ವಸ್ತು ಇರಬೇಕಲ್ವ. ಯಾವುದು ವಸ್ತು ಇತ್ತು? ಹಾಗಿದ್ರೆ ಒಂದು ವಸ್ತು ಇತ್ತು. ಅದು ಯಾವುದು ಕೇಳಿದ್ರೆ ಅದು ಶುದ್ಧವಾಗಿರತಕ್ಕಂತಹ ಭಗವಂತ ಇದ್ದ. ಏನು ಮಾಡ್ತಾ ಇದ್ದ ಅಂತ ಕೇಳಿದ್ರೆ, ಭಗವಂತ ತನ್ನ ಇಬ್ಬರು ತನ್ನ ಮಡದಿಯರು, ಯಾರು ಶ್ರೀರೂಪ, ಭೂರೂಪ, ದುರ್ಗಾರೂಪ, ಆ ಲಕ್ಷ್ಮೀದೇವಿಯ ರೂಪವೇ ಅದು 3 ರೂಪದಿಂದಾಗಿ ಇರ್ತದೆ. ಆ 3 ರೂಪದಿಂದಾಗಿರತಕ್ಕಂಥ ಲಕ್ಷ್ಮೀದೇವಿ
ಏನಾಗಿರ್ತಾಳೆ ಅಂತ ಕೇಳಿದರೆ ಅವಳು ಒಬ್ಬಳು ಅಪ್ರಾಕೃತವಾಗಿರ್ತಕ್ಕಂತಹ ಕತ್ತಲೆ. ಏನಾಗಿರ್ತಾಳೆ? ಒಂದು ಕತ್ತಲೆ, ಅಂಧಕಾರ ಅಂತ ಹೇಳಿದ್ರೆ ಲಕ್ಷ್ಮೀ ಸ್ವರೂಪ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಕತ್ತಲೆ. ಹಾಗೆ ಅವಳು ಕತ್ತಲಾಗಿರ್ತಾಳೆ. ಅವಳನ್ನು ದುರ್ಗಾ ಅಂತ ಕರಿತೇವೆ. ಇನ್ನು ಶ್ರೀದೇವಿ ಅವಳೇನಾಗಿರ್ತಾಳೆ ಅಂತ ಕೇಳಿದರೆ ಈ ಅಪ್ರಾಕೃತ ನೀರು. ಪ್ರಾಕೃತ ನೀರು ಅಂತ ಹೇಳಿದರೆ ಈ ನಮಗೆ ಕಣ್ಣಿಗೆ ಕಾಣತಕ್ಕಂತಹ ಯಾವುದೋ ಒಂದು ಪೃಥಿವ್ಯಾಪ್ತೇಜೋ ವಾಯು ಆಕಾಶಗಳಿಂದ ಅದರಲ್ಲಿಯೇ ಒಂದಾಗಿರತಕ್ಕಂತಹ ಅಪು. ಇದು ನೀರು ಅಂತ ಹೇಳಿದರೆ ಶುದ್ಧವಾಗಿರತಕ್ಕಂತಹ ನೀರು. ಲಕ್ಷ್ಮೀದೇವಿಯೇ ಸ್ವಾಭಾವಿಕವಾಗಿ ನೀರಾಗಿರ್ತಾಳೆ. ಅವಳು ಈ ನೀರಿನ ರೂಪದಲ್ಲಿ ಇರ್ತಾಳೆ. ಇನ್ನು ಶ್ರೀದೇವಿ ಅವಳು ಭೂದೇವಿ, ಅವಳು ಆಲದೆಲೆಯ, ಯಾವುದು ಭಗವಂತನಿಗೆ ಆಶ್ರಯವಾಗಿ ತನ್ನಲ್ಲಿ ಭಗವಂತನಿಗೆ ಆಶ್ರಯವನ್ನು ಕೊಟ್ಟಿರ್ತಾಳೆ. ಹೀಗೆ ಭಗವಂತನ ಅತ್ಯದ್ಭುತವಾಗಿರತಕ್ಕಂತಹ ರೂಪವನ್ನು ಇದು ಪ್ರಳಯದ ಚಿಂತನೆಯನ್ನು ಇಲ್ಲಿ ಹೇಳ್ತಾರೆ. ಇಡೀ ಜಗತ್ತನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ಭಗವಂತ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಅಲ್ಲಿರತಕ್ಕಂತಹ ಸಮಗ್ರ ಜೀವರಾಶಿಗಳು, ಅನಂತ ಜೀವರಾಶಿಗಳು, ಒಂದಲ್ಲ ಎರಡಲ್ಲ, ಅನಂತವಾಗಿರ್ತಕ್ಕಂತಹ ಜೀವರಾಶಿಗಳನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಇಡೀ ಜಗತ್ತನ್ನು, ಅನಂತವಾಗಿರ್ತಕ್ಕಂತಹ ಜಗತ್ತು ಅಷ್ಟೇ ಅಲ್ಲ, ಅನಂತ ಜಗತ್ತು, ಅನಂತ ಬ್ರಹ್ಮಾಂಡಗಳು ಎಲ್ಲವನ್ನೂ ಕೂಡ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಭಗವಂತ ವಿಶ್ವರೂಪ. ಆದರೆ ವಿಶ್ವರೂಪ ಇರತಕ್ಕಂತಹ ಭಗವಂತ ಒಂದು ಪುಟ್ಟ ರೂಪವನ್ನು ತಳೆದುಕೊಂಡು ತಾನು ಇರ್ತಾನೆ. ಅಂತಹ ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಎಲ್ಲವನ್ನೂ ತಾನು ಸ್ವೀಕಾರ ಮಾಡ್ತಾನೆ. ಹೀಗೆ ಗಿರತಿ ಏವ ಅಖಿಲಂ ಪಾಪಂ. ಅಷ್ಟು ಮಾತ್ರವಲ್ಲದೆ ಭಗವಂತನನ್ನು ನಾವು ಈ ರೀತಿಯಾಗಿ ಚಿಂತನೆ ಮಾಡಿದ್ದರಿಂದಾಗಿ ಏನಾಗ್ತದೆ ಕೇಳಿದರೆ ಗಿರತ್ಯೇವ ಅಖಿಲಂ ಪಾಪಂ. ನಮ್ಮಲ್ಲಿರತಕ್ಕಂತಹ ಬೆಟ್ಟದಿಂದಿರತಕ್ಕಂತಹ ಪಾಪಗಳು ಸಾಮಾನ್ಯವಾಗಿರ್ತಕ್ಕಂತಹ ಪಾಪಗಳಲ್ಲ. ನಮ್ಮಲ್ಲಿ ಏನು ಹುಟ್ಟಿದಾಗಿನಿಂದ ಮಾಡಿರತಕ್ಕಂತಹದ್ದು ಅಷ್ಟು ಮಾತ್ರ ಸಾಕಾಗೋದಿಲ್ಲ ಅಂತ ಹೇಳಿಕೊಂಡು ಹಿಂದೆ ಜನ್ಮಾಂತರಗಳಿಂದ ಕಟ್ಟಿಕೊಂಡು ಬಂದಿರತಕ್ಕಂತಹ ಬುದ್ಧಿ ಅದು ಒಂದಷ್ಟು ಉಂಟು. ಕಟ್ಟಿಕೊಂಡು ಬಂದದ್ದು, ಈಗ ಮಾಡ್ತಾ ಇರುವಂತಹದ್ದು ಎಲ್ಲವನ್ನೂ ಕೂಡ ಒಂದು ಗಂಟು ಮಾಡಿಕೊಂಡು ಇರ್ತೇವೆ. ಇದೆಲ್ಲವನ್ನೂ ಕೂಡ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಅವನನ್ನು ಒಳ್ಳೆಯ ನಿರ್ವ್ಯಾಜವಾಗಿರತಕ್ಕಂತಹ ಅವನ ನಾಮಸ್ಮರಣೆ, ಅದರಿಂದಾಗಿ ಎಲ್ಲ ಗಿರತ್ತೇವಾಖಿಲ ನಮ್ಮಲ್ಲಿರತಕ್ಕಂತಹ ಎಷ್ಟೇ ಬೃಹತ್ತಾಗಿರತಕ್ಕಂತಹ ಪಾಪ ಸಮೂಹಗಳಿರಲಿ, ಪಾಪ ಸಂಚಯಗಳಿರಲಿ, ಅದೆಲ್ಲವನ್ನೂ ಕೂಡ ಭಗವಂತ ನಾಶ ಮಾಡ್ತಾನೆ. ಭ್ರಾತೃವತ್ ಸಹಸಂಸ್ಥಿತಂ ಅಂತ ಹೇಳ್ತಾರೆ. ತನ್ನಲ್ಲಿರತಕ್ಕಂತಹ ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಳ್ತಾನೆ, ಪಾಪಗಳನ್ನು ನಾಶ ಮಾಡಿಕೊಳ್ತಾನೆ. ಹೀಗೆ ಪರಾಭವತಿ ಪಾಪ್ಮಾಸ್ಯ ದ್ವೇಷ್ಟ ನಿರಯುಗ ಸದಾ. ಭಗವಂತ ಸದಾ ಅವನನ್ನು ನಾವು ಸರಿ ಭಗವಂತನನ್ನು ದ್ವೇಷ ಮಾಡುವ, ಯಾಕೆ ಅವನನ್ನು ಯಥಾ ಕಾಲದಲ್ಲೂ ಕೂಡ ಅವನನ್ನು ಪ್ರೀತಿ ಮಾಡಬೇಕು ಅಂತ ಏನು ನಿಯಮ? ಬೇಡ. ಅವನನ್ನು ದ್ವೇಷ ಮಾಡಿಕೊಂಡಾದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಸಾಧನೆಯನ್ನು ಮಾಡಿಕೊಳ್ಬೋದಲ್ವ? ಯಾಕೆ ಅಂತ ಕೇಳಿದ್ರೆ ನಿಂದಾಸ್ತುತಿಗಳನ್ನು ಮಾಡಿದವರಿದ್ದಾರೆ. ಇನ್ನು ಭಾಗವತ ಮತ್ತೊಂದು ದೃಷ್ಟಾಂತ ಹೇಳ್ತದೆ. ಚೈದ್ಯಾದಿಗಳು, ಶಿಶುಪಾಲಾದಿಗಳು ಅವರು ದ್ವೇಷವನ್ನು ಮಾಡಿಕೊಂಡೇ ಪುಣ್ಯ ಸಂಪಾದನೆ ಮಾಡಿಕೊಂಡವರು. ಶಿಶುಪಾಲನಿಗೆ ಮೋಕ್ಷ ಆಯಿತು. ಯಾಕೆ ಮೋಕ್ಷ ಆಯಿತು ಅಂತ ಕೇಳಿದ್ರೆ ಭಗವಂತನಿಗೆ ಬೈದದ್ರಿಂದಾಗಿ ಮೋಕ್ಷ ಆಯಿತು. ಶಿಶುಪಾಲ ಭಗವಂತನಿಗೆ ಬೈದದ್ರಿಂದಾಗಿ ಅವನಿಗೆ ಮೋಕ್ಷ ಕೊಟ್ಟ ಕೃಷ್ಣ. ಹಾಗಿದ್ರೆ ಬೈದು ಕೂಡ ನಾವು ಮೋಕ್ಷವನ್ನು ಬಯಸಿಕೊಳ್ಬೋದಲ್ವಾ ಅಂತ ಕೇಳಿದರೆ ಅದಕ್ಕೆ ಅಲ್ಲಿ ದ್ವೇಷ ಕಾರಣ ಆಗಲಿಲ್ಲ. ಮತ್ತೆ ಯಾವುದು ಕಾರಣ ಆಯಿತು ಅಂತ ಕೇಳಿದರೆ ದ್ವೇಷ, ಕೇವಲ ದ್ವೇಷ ಕಾರಣ ಆಗಲಿಲ್ಲ. ಮತ್ತೆ ದ್ವೇಷದ ಜೊತೆಗೆ ಒಂದು ಪ್ರೀತಿ ಇತ್ತು. ಏನಿತ್ತು ಅಂತ ಕೇಳಿದರೆ ತನ್ನ ಕೃಷ್ಣನಿಗೆ ಅವರು ಶಿಶುಪಾಲ ಏನು ಮಾಡಿದ ಅಂತ ಕೇಳಿದರೆ ಅವನು ದ್ವೇಷವನ್ನೇ ಮಾಡಿದ. ಆದರೆ ಅವನ ಒಳಗಿರ್ತಕ್ಕಂತಹ ಚೇತನ ಅದು ಸಜ್ಜೀವ, ಒಳ್ಳೆಯ ಸಾತ್ವಿಕ ಜೀವ. ಆ ಸಾತ್ವಿಕ ಜೀವ ಭಗವಂತನಿಗೆ ಬೈಲಿಲ್ಲ, ಭಗವಂತನನ್ನು ದ್ವೇಷ ಮಾಡಲಿಲ್ಲ. ಯಾವ ಚೇತನ ಭಗವಂತನನ್ನು ದ್ವೇಷ ಮಾಡಿತ್ತು ಅದು ಅಂಧತಮಸ್ಸಿಗೆ ಹೋಯಿತು. ಯಾವ ಚೇತನ
ಭಗವಂತನನ್ನು ಸ್ತೋತ್ರ ಮಾಡಿತೋ, ಭಗವಂತನನ್ನು ಕೊಂಡಾಡಿತೋ, ಅದಕ್ಕೆ ಯಾವ ಕಾಲಕ್ಕೂ ಕೂಡ ಅನರ್ಥವಾಗಲಿಲ್ಲ. ಅದಕ್ಕೆ ಏನಾಯಿತು ಅಂತ ಕೇಳಿದರೆ ಉನ್ನತವಾಗಿರತಕ್ಕಂತಹ ಲೋಕವೇ ಆಯಿತು, ಒಳ್ಳೆಯ ಲೋಕವೇ ಅದಕ್ಕಾಗಿರತಕ್ಕಂತಹದ್ದು. ಆದ್ದರಿಂದ ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಭಗವಂತನನ್ನು ದ್ವೇಷ ಮಾಡುವ ಮೂಲಕವಾಗಿ ನಾವು ಮೋಕ್ಷವನ್ನು ಹೊಂದೇನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಭಗವಂತನನ್ನು ದ್ವೇಷ ಮಾಡಿದ ಅಂತ ಹೇಳಿದ್ರೆ ಆ ದ್ವೇಷ ನವವಿಧ ಭಕ್ತಿ ಹೇಗಿದೆಯೋ ನವವಿಧ ದ್ವೇಷವೂ ಇದೆ. ಆ ನವವಿಧ ದ್ವೇಷದಲ್ಲಿ ಈ ಭಗವಂತನನ್ನು ದ್ವೇಷ ಮಾಡುವುದು, ಭಗವಂತನನ್ನು ಗುಣರಹಿತ ಅಂತ ಚಿಂತನೆ ಮಾಡುವಂತಹದ್ದು. ಅಷ್ಟು ಮಾತ್ರವಲ್ಲದೆ ಭಗವಂತನನ್ನು ಯಾರು ಭಗವದ್ಭಕ್ತರಿದ್ದಾರೋ ಅವರನ್ನು ನಿಂದನೆ ಮಾಡುವಂತಹದ್ದು. ಇದೆಲ್ಲವೂ ಕೂಡ ನಮ್ಮ ಅನರ್ಥಕ್ಕೆ, ನಮ್ಮಲ್ಲಿರತಕ್ಕಂತಹ ಅಂಧಂತಮಸ್ಸಿಗೆ ಹೋಗಲಿಕ್ಕೆ ಬೇಕಾಗಿರತಕ್ಕಂತಹ ಸಾಧನೆಗಳಾಗ್ತವೆ ಎಂಬುದನ್ನು ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಸಯೇಶೋಸೋ ಸಯೇಷ ಪ್ರಾಣ ಸಯೇಷ ಭೂತಿಶ್ಚಾಭೂತಿಶ್ಚ ತಂ ಭೂತಿರಿದೆ ದೇವ ಉಪಾಸಾಂಚಕ್ರಿರೆ ಹೇ ಭಗೋ ತಸ್ಮಾತ್ ಏತತ್ ಅಪ್ಯೇತರಿಹಿ ಸುತ್ತೋ ಭೂ ಇತ್ಯೇವ ಪ್ರಶ್ವಸಿತಿ ಅಭೂತಿ ಇತಿ ಅತ್ಸುರಾಃ ತೇಹ ಪರಾ ಭುವೋಃ ಭವತ್ಯಾತ್ಮನಾತ್ಮನಾ ಪರಾ ಸುಚದ್ವಿಷನ್ ಪಾಪ್ಮ ಭ್ರಾತೃವ್ಯೋ ಭವತಿ ಏವಂ ವೇದ. ಭಗವಂತನನ್ನು ಹೇಗೆ ನಾವು ಉಪಾಸನೆ ಮಾಡಬೇಕು? ಉಪಾಸನೆಗೆ ಒಳ್ಳೆಯ ಫಲ ಸಿಗ್ತದೆ. ಯಾವ ರೀತಿಯಾಗಿರ್ತಕ್ಕಂತಹ ಉಪಾಸನೆಯನ್ನು ಮಾಡ್ತೇವೆಯೋ ಅದೇ ರೀತಿಯಾಗಿರ್ತಕ್ಕಂತಹ ಫಲ ನಮಗೆ ಸಿಗುವಂತಹದ್ದು. ಭಗವಂತನನ್ನು ಹೇಗೆ ನಾವು ಯಾವ ಮುಖದಿಂದಾಗಿ, ಯಾವ ಮಾಧ್ಯಮದ ಮೂಲಕವಾಗಿ ನಾವು ಉಪಾಸನೆ ಮಾಡ್ತೇವೆಯೋ ಅದೇ ರೀತಿಯಾಗಿರ್ತಕ್ಕಂತಹ ನಮಗೆ ಫಲ ಸಿಗುವಂತಹದ್ದು. ಹೇಗೆ ಅಂತ ಕೇಳಿದರೆ, ಸಯೇಶೋ ಅಸುಹೋ, ಭಗವಂತನನ್ನು ಭಗವಂತ ಅಸು ಏನಾಗಿದ್ದಾನೆ ಅಂತ ಕೇಳಿದರೆ, ಅಯೋಗ್ಯರನ್ನ, ಯಾರು ಮುಕ್ತಿಯನ್ನು ಹೊಂದಲಿಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲೋ ಅವರನ್ನು ಭಗವಂತ ಅಂಧತಮಸ್ಸಿಗೆ ಕಳಿಸ್ತಾನೆ. ತಮೋಯೋಗ್ಯ ಜೀವರಾಶಿಗಳನ್ನು ಭಗವಂತ ತಮಸ್ಸಿಗೆ ಹಾಕ್ತಾನೆ, ಅಯೋಗ್ಯರನ್ನು ತಮಸ್ಸಿಗೆ ಹಾಕ್ತಾನೆ. ಆದ್ದರಿಂದಾಗಿ ಅವನಿಗೆ ಅಸು ಅಂತ ಹೆಸರು. ಇನ್ನು ಅಷ್ಟು ಮಾತ್ರವಲ್ಲದೆ ಭಗವಂತ ಜ್ಞಾನಿಗಳಿಗೆ ಅವನು ಮುಕ್ತಿಯಲ್ಲಿ ಪರಮ ಆನಂದವನ್ನು ನೀಡ್ತಾನಂತೆ. ಭಗವಂತ ಏನು ಜ್ಞಾನಿಗಳಿಗೆ ಸಯೇಷ ಪ್ರಾಣ, ಭಗವಂತ ಹಸುವಾಗಿದ್ದಾನೆ. ಯಾಕೆ ಹಸುವಾಗಿದ್ದಾನೆ ಅಂತ ಕೇಳಿದರೆ, ತಮೋಯೋಗ್ಯ ಜೀವರಾಶಿಗಳನ್ನು ಭಗವಂತ ತಮಸ್ಸಿಗೆ ಹಾಕ್ತಾನೆ. ಆದ್ದರಿಂದಾಗಿ ಭಗವಂತ ಹಸು ಅಂತ ಅನಿಸಿಕೊಳ್ತಾನೆ. ಇನ್ನು ಭಗವಂತ ಪ್ರಾಣ ಅಂತ ಅನಿಸಿಕೊಳ್ತಾನೆ. ಯಾರಿಗೆ ಪ್ರಾಣ ಅಂತ ಅನಿಸಿಕೊಳ್ತಾನೆ ಅಂತ ಕೇಳಿದರೆ, ಸಯೇಷ ಪ್ರಾಣ ಮುಕ್ತಿ ಜ್ಞಾನಿಗಳಿಗೆ, ಯಾರು ಮುಕ್ತಿಯೋಗ್ಯ ಜೀವರಾಶಿಗಳಿದ್ದಾರೆ ಅವರಿಗೆ ಭಗವಂತ ಮುಕ್ತಿಯಲ್ಲಿ ಒಳ್ಳೆಯ ಆನಂದವನ್ನು ಕೊಡ್ತಾನಂತೆ. ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಪ್ರಾಣ ಅಂತ ಹೆಸರು. ಹೀಗೆ ಭಗವಂತ ಏನಾಗಿದ್ದಾನೆ ಕೇಳಿದ್ರೆ, ಸಯೇಷ ಭೂತಿಶ್ಚ ಅಭೂತಿಶ್ಚ, ಭಗವಂತ ಎರಡೂ ಕೂಡ ಆಗಿದ್ದಾನೆ. ಅವನು ಭೂತಿಯೂ ಹೌದು, ಅಭೂತಿಯೂ ಹೌದು. ಹೇಗೆ ಅಂತ ಕೇಳಿದ್ರೆ, ಜ್ಞಾನಿಗಳಿಗೆ ಯೋಗ್ಯರಾಗಿರತಕ್ಕಂತಹ, ಯಾರು ಯೋಗ್ಯರಿದ್ದಾರೆ ಅಂತಹ ಯೋಗ್ಯರಾಗಿರತಕ್ಕಂಥವರಿಗೆ ಆನಂದಕ್ಕೆ ಕಾರಣವಾಗಿರತಕ್ಕಂತಹ, ಆನಂದಕ್ಕೆ ಸಾಧನವಾಗಿರತಕ್ಕಂತಹ ಜ್ಞಾನಾದಿ ಸಂಪತ್ತನ್ನು ಕೊಡ್ತಾನೆ. ಆದ್ದರಿಂದಾಗಿ ಅವನಿಗೆ ಭೂತಿ ಅಂತ ಹೆಸರು. ಇನ್ನು ಅಯೋಗ್ಯರಿಗೆ ಅಜ್ಞಾನಾದಿ ರೂಪವಾಗಿರತಕ್ಕಂತಹ ದಾರಿದ್ರ್ಯವನ್ನು ಕೊಡ್ತಾನೆ. ಆದ್ದರಿಂದಾಗಿ ಅವನಿಗೆ ಅಭೂತಿ ಅಂತ ಹೆಸರು. ಭಗವಂತ ಎರಡೂ ಕೂಡ ಆಗಿದ್ದಾನೆ. ಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ
ಯೋಗ್ಯವಾಗಿರತಕ್ಕಂತಹ ಗತಿಯನ್ನು ನೀಡ್ತಾನೆ. ಅಂಥವರಿಗೆ ಭಗವಂತ ಭೂತಿ. ಇನ್ನು ಯಾರು ಜ್ಞಾನಿಗಳಿಗೆ ಬೇಕಾಗಿರತಕ್ಕಂತಹದ್ದು ಯಾವುದು ಕೇಳಿದರೆ ಅವರಿಗೆ ಬೇಕಾಗಿರತಕ್ಕಂತಹದ್ದು ಜ್ಞಾನವೇ. ಅವರು ಜ್ಞಾನವನ್ನು ಬಿಟ್ಟು ಬೇರೆ ಯಾವ ಕಾಲಕ್ಕೂ ಯಾವ ರೀತಿಯಾಗಿರ್ತಕ್ಕ ಸಂಪತ್ತನ್ನು ಅವರು ಕೇಳಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಆ ಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಅಂತಹ ಯೋಗ್ಯವಾಗಿರ್ತಕ್ಕಂಥ ಸಂಪತ್ತನ್ನು ಕೊಡ್ತಾನೆ. ಅದರಿಂದಾಗಿ ಭಗವಂತ ಭೂತಿ ಅಂತ ನೆನೆಸಿಕೊಳ್ಳುತ್ತಾನೆ. ಇನ್ನು ಅಯೋಗ್ಯರ ದುರ್ಯೋಧನಾದಿಗಳಿಗೆ, ದುಶ್ಯಾಸನಾದಿಗಳಿಗೆ, ಕಲಿ ಮೊದಲಾದಂತಹ ಜೀವರಾಶಿಗಳಿಗೆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ಅಜ್ಞಾನಾದಿಗಳನ್ನು ಕೊಡ್ತಾನೆ. ಕುಂಭಕರ್ಣ, ಅದೇ ರೀತಿಯಾಗಿ ದುರ್ಯೋಧನ, ದುಶ್ಯಾಸನ ಇತ್ಯಾದಿ ಬೇರೆ ಬೇರೆ ತಮೋಯೋಗ್ಯ ಜೀವರಾಶಿಗಳು. ಈ ತಮೋಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಯಾವ ಕಾಲಕ್ಕೂ ಕೂಡ ಅವರನ್ನು ಭಗವಂತ ಅವರ ಯೋಗ್ಯತೆಗಿಂತ ಮೀರಿರತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಯಾಕೆ ಅಂತ ಕೇಳಿದರೆ ಭಗವಂತ ಏದಮಾನದ್ದುಟ. ಯಾವತ್ತೂ ಕೂಡ ಯಾರು ತನಗಿಂತ ಅಧಿಕವಾಗಿರತಕ್ಕಂಥ ತನ್ನ ಯೋಗ್ಯತೆಗಿಂತ ಮೀರಿರತಕ್ಕಂತಹ ಪಾಪವನ್ನು ಮಾಡ್ತಾ ಪುಣ್ಯವನ್ನು ಮಾಡ್ತಾನೆ. ಇಂದ್ರನನ್ನು ಕೂಡ ಭಗವಂತ ತಡೆದಿದ್ದಾನೆ. ಇಂದ್ರ ತನ್ನ ಯೋಗ್ಯತೆಗಿಂತ ಅಧಿಕವಾಗಿರತಕ್ಕಂತಹ ಪುಣ್ಯವನ್ನು ಮಾಡಿದ. ಅದರಿಂದ ಅಲ್ಲಿ ಏನು ಮಾಡಿದ ಅಂತ ಕೇಳಿದರೆ ಇಂದ್ರನ ಮೂಲಕವಾಗಿ ತಾನು ಶಾಪವನ್ನು ತೆಗೆದುಕೊಳ್ಳುವಂತೆ ಆದ. ಹೀಗೆ ಭಗವಂತ ಭೂತಿ ಅಭೂತಿ ಎರಡೂ ಕೂಡ ಆಗ್ತಾನೆ. ಆದರೆ ಯಾರಿಗೆ ಕೇಳಿದರೆ ಯಾರಿಗೆ ಒಳ್ಳೆಯ ಸಾತ್ವಿಕ ಜೀವರಾಶಿಗಳಿದ್ದಾರೆ ಅಂಥವರಿಗೆ ಭಗವಂತ ಭೂತಿ. ಯಾರು ಅಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾರೆ ಅಂಥವರಿಗೆ ಭಗವಂತ ಅಭೂತಿ ಎಂದು ನೆನೆಸಿಕೊಳ್ಳುತ್ತಾನೆ. ಇನ್ನು ಭಗವಂತನನ್ನ ಏನು ಮಾಡ್ತಾರೆ ಅಂತ ಕೇಳಿದರೆ ದೇವತೆಗಳು ತಸ್ಮಾತ್ ಭೂತಿರಿತಿ ದೇವ ಉಪಾಸಾಂಚಕ್ರಿದೆ. ದೇವತೆಗಳು ಅವನನ್ನು ಉಪಾಸನೆ ಮಾಡಿದ್ರಂತೆ. ಏನು ಅಂತ ಉಪಾಸನೆ ಮಾಡಿದರು ಅಂತ ಕೇಳಿದರೆ ಭಗವಂತ ಜ್ಞಾನಾದಿ ಸಂಪತ್ತನ್ನು ಕೊಡ್ತಾನೆ ಅಂತ ಹೇಳಿದರು. ಮತ್ತೆ ಜ್ಞಾನಾನಂದಾದಿ ಸಂಪತ್ ರೂಪ ಭಗವಂತ ಜ್ಞಾನ ಆನಂದ ಸತ್ ಚಿತ್ ಆನಂದಾದಿ ರೂಪವುಳ್ಳವನು ಅಂತವನನ್ನು ಉಪಾಸನೆ ಮಾಡಿದ್ರಲ್ವ. ಆದ್ದರಿಂದಾಗಿ ಅವರಿಗೆ ಏನಾಯಿತು ಅಂತ ಕೇಳಿದರೆ ಆ ದೇವತೆಗಳಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಭಗವಂತ ಕೊಟ್ಟ. ಜ್ಞಾನವನ್ನು ಕೊಟ್ಟ, ಇಂದ್ರನಿಗೆ ಆ ಸಂಪತ್ತನ್ನು ಕೊಟ್ಟ. ಈ ಜ್ಞಾನ ಆನಂದಾದಿ ಸಂಪತ್ತನ್ನು ಯಾಕೆ ಕೊಟ್ಟ ಅಂತ ಕೇಳಿದರೆ ಇಂದ್ರ ಆ ರೀತಿಯಾಗಿರ್ತಕ್ಕಂಥ ಉಪಾಸನೆಯನ್ನು ಮಾಡಿದ. ಅದರಿಂದಾಗಿ ಭಗವಂತ ಇಂದ್ರನಿಗೆ, ಅಗ್ನಿಗೆ ಅವರಲ್ಲಿರ್ತಕ್ಕಂತಹ ಯೋಗ್ಯತಾನುಸಾರವಾಗಿ ಅವರವರಿಗೆ ಆ ಸಂಪತ್ತನ್ನು ನೀಡಿದ. ಅದಾದ ಮೇಲೆ ಮುಂದೆ ಹೇಳ್ತಾರೆ ವಾಯುದೇವರ ವ್ಯವಸ್ಥೆಯನ್ನು ಹೇಳ್ತಾರೆ. ವಾಯುದೇವರು ಜೀವರಾಶಿಯಲ್ಲಿ ಹೇಳ್ತಾರೆ ತೇ ಭುವು ತಸ್ಮಾತ್ ಅಪಿ ಏತರಿ ಸುಪ್ತೋ ಭೂಹು ಭೂಹು. ನಾವು ಉಚ್ಛ್ವಾಸವನ್ನು ಮಾಡ್ತೇವೆ. ಮಲಗಿರತಕ್ಕ ಸಂದರ್ಭದಲ್ಲಿ ದೀರ್ಘವಾಗಿರತಕ್ಕಂತಹ ಒಂದು ಗಾಳಿಯನ್ನು ತೆಗೆದುಕೊಳ್ತೇವೆ. ಆ ಗಾಳಿ ಅದನ್ನು ಐತರೇಯ ಉಪನಿಷತ್ತು ವಿಮರ್ಶೆ ಮಾಡಿರತಕ್ಕಂತಹ ವ್ಯವಸ್ಥೆ ಹೇಗೆ ವಿಧಾನ ಹೇಗೆ ಅಂತ ಕೇಳಿದ್ರೆ ಅದು ಪ್ರಾಣದೇವರು ಭೂಹು 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 ಅಂತ ಹೇಳಿಕೊಂಡು ಹೇಳಿರತಕ್ಕಂಥ ಉಪಾಸನೆ ಅಂತ ಹೇಳ್ತಾರೆ. ವಾಯುದೇವರು ತದ್ರೀತ್ಯ ಉಪಾಸನೆಯನ್ನು ಮಾಡ್ತಾರೆ. ಭೂಹು ಭೂಹು ಅಂತ ಹೇಳಿಕೊಂಡು ಆ ವಾಯುದೇವರು ಉಪಾಸನೆಯನ್ನು ಮಾಡುವಂತಹದ್ದಂತೆ. ಅವರು ಒಂದು ಭೂಹು ಅಂತ ಹೇಳ್ತಾರೆ, ಏನು ಜ್ಞಾನಾನಂದಾದಿ ಸಂಪತ್ ರೂಪ, ಇನ್ನೊಂದು ಜ್ಞಾನಾನಂದಾದಿ ಸಂಪತ್ಪ್ರದ ಎಂಬುದಾಗಿ ಶ್ವಾಸೋಚ್ಛ್ವಾಸದ ಮೂಲಕವಾಗಿ ನಾವದನ್ನು ತುಂಬ ನಿಕೃಷ್ಟವಾಗಿ ಅದನ್ನು ಹೇಳ್ತೇವೆ. ಅದನ್ನು ಉಪನಿಷತ್ತು ಅದರ ವ್ಯವಸ್ಥೆಯಲ್ಲಿ ನೋಡಿದಾಗ ಅದು ವಾಯುದೇವರು ನಮ್ಮೊಳಗಿದ್ದುಕೊಂಡು ವಾಯುದೇವರು ಈ ದೇಹದಲ್ಲಿ ಹಂಸನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಯಾವತ್ತಿನಿಂದ ಈ ಜನ್ಮ ಹುಟ್ಟಿ ನಾವು ಯಾವತ್ತು ಈ ಭೂಮಿಗೆ ಬಂದಿದ್ದೇವೆ ಆ ದಿವಸದಿಂದಾಗಿ ಈ ದಿವಸದ ತನಕನೂ ಕೂಡ ಒಂದು ದಿವಸನೂ ಕೂಡ ಒಂದು ಕ್ಷಣವೂ ನಿಲ್ಲಿಸದೆ ತಾವು ತಮ್ಮ ಕಾರ್ಯವನ್ನು ಮಾಡಿದ್ದಾರೆ.
ಯಾವುದೋ ಒಂದು ದಿವಸ ಅಂತ ಇಟ್ಟುಕೊಳ್ಳುವ, ಆ ದಿವಸದಿಂದ ಆರಂಭಿಸಿಕೊಂಡು ಈ ಒಂದು ದಿವಸದ ತನಕ ನಾವು ಪ್ರಾಣದೇವರು ನಮ್ಮಲ್ಲಿದ್ದುಕೊಂಡು ಈ ಶ್ವಾಸೋಚ್ಛ್ವಾಸವನ್ನು ಮಾಡಿದ್ದಾರೆ. ಒಂದು ದಿವಸ ಪ್ರಾಣದೇವರು ತಮ್ಮ ಉಪಾಸನೆಯನ್ನು, ಒಂದು ದಿವಸ ತಮ್ಮ ಪ್ರಾಣದೇವರು ನಮ್ಮ ಈ ಶ್ವಾಸೋಚ್ಛ್ವಾಸವನ್ನು ತಮ್ಮ ಕಾರ್ಯವನ್ನು ನಿಲ್ಲಿಸಿದೆ. ಎಲ್ಲರೂ ಕೂಡ ನಿಲ್ಲಿಸ್ತಾರೆ. ಯಾರು? ಶ್ರವಣೇಂದ್ರಿಯ ಅಭಿಮಾನಿ, ಚಕ್ಷುರೇಂದ್ರಿಯದ ಅಭಿಮಾನಿ, ತ್ವಗೇಂದ್ರಿಯದ ಅಭಿಮಾನಿ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ನಿಲ್ಲಿಸ್ತಾರೆ. ಆದರೆ ಪ್ರಾಣದೇವರು ಕೂಡ ಒಂದು 10 ನಿಮಿಷಗಳ ಕಾಲ ನಮ್ಮಲ್ಲಿರತಕ್ಕಂತಹ ಪ್ರಾಣವನ್ನು ತಾನು ನಿಲ್ಲಿಸಿ ಒಂದು ವಿರಾಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿದರೆ ಅದು ಸಾಧ್ಯವೇ ಇಲ್ಲ. ಯಾಕೆ? ಒಂದು ವೇಳೆ 1 ನಿಮಿಷಗಳ ಕಾಲ ಪ್ರಾಣದೇವರು ತಾವು ವಿರಾಮವನ್ನು ತೆಗೆದುಕೊಂಡ್ರು ಅಂತಾದರೆ ಆಮೇಲೆ ದೇಹಕ್ಕೆ ಯಾವ ರೀತಿಯಾಗಿರತಕ್ಕಂತಹ ಅಸ್ತಿತ್ವ ಇಲ್ಲವೇ ಇಲ್ಲ. ದೇಹ ಉಂಟು ಅಷ್ಟೇ. ಏನುಂಟು ದೇಹ ಅಂತ ಕೇಳಿದರೆ, ದೇಹ ಅದು ಕೇವಲ ಒಂದು ಜಡವಾಗಿರ್ತಕ್ಕಂತಹ ಕೊರಡು ಆಗಿಬಿಡ್ತದೆ. ಹೀಗೆ ಆ ಜಡವಾಗಿರ್ತಕ್ಕಂತಹ ಕೊರಡಾಗಲಿಕ್ಕೆ ಕಾರಣವಾಗಿ ಬಿಡ್ತದೆ. ಆದರೆ ಉಪನಿಷತ್ತು ನಮ್ಮ ಗೊರಕೆಯ ವ್ಯವಸ್ಥೆಯನ್ನು ಹೇಳ್ತದೆ. ನಾವು ಅದನ್ನು ಗೊರಕೆ ಅಂತ ಹೇಳಿಬಿಡ್ತೇವೆ. ಆದರೆ ಆ ಗೊರಕೆ ಅದರಲ್ಲಿರತಕ್ಕಂತಹ ಚಿಂತನೆ ಏನು ಕೇಳಿದರೆ, ಆ ಪ್ರಾಣದೇವರು ನಮ್ಮ ಶ್ವಾಸೋಚ್ಛ್ವಾಸವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಅದನ್ನು ಅವರು ಉಪಾಸನೆ ಮಾಡತಕ್ಕಂತಹದ್ದು. ಭೂಹು ಭೂಹು ಅಂತ ಹೇಳಿಕೊಂಡು ಅವರನ್ನು ಉಪಾಸನೆ ಮಾಡ್ತಾರೆ ಪ್ರಾಣದೇವರು. ತೇ ಭೂಹು ಭೂಹು ಇತ್ಯೇವ ಪ್ರಶ್ವಸಿತಿ. ಇದು ಪ್ರಾಣದೇವರ ವ್ಯವಸ್ಥೆ. ಒಂದು ವೇಳೆ ಪ್ರಾಣದೇವರು ತಮ್ಮ ಕಾರ್ಯವನ್ನು ಒಂದು ಕ್ಷಣ ನಿಲ್ಲಿಸಿಬಿಟ್ರು ಅಂತಾದರೆ ಮುಗಿಯಿತು. ಅವರು ಒಂದು ಕ್ಷಣವಾಗಿ ಈ ಭೂಹು ಎಂಬಂಥ ಉಪಾಸನೆಗೆ ವಿರಾಮ ಕೊಟ್ಟರು ಅಂತಾದರೆ ಮುಗಿಯಿತಲ್ಲಿಗೆ. ಯಾರೂ ಕೂಡ ಇಲ್ವೇ ಇಲ್ಲ. ಹುಟ್ಟಿದ ಮಗುವಿಗೂ ಕೂಡ ಭಗವಂತ ಅಲ್ಲಿ ಪ್ರಾಣದೇವರು ಬೇಕು. ಹುಟ್ಟಿದ ಮಗುವಿಗೆ ಅಲ್ಲಿ ಶ್ವಾಸೋಚ್ಛ್ವಾಸಾದಿಗಳು ಆಗಲಿಲ್ಲ ಅಂತ ಆದರೆ ಅದಕ್ಕೆ ಏನು ಮಾಡ್ತಾರೆ ಅಂತ ಕೇಳಿ ವೈದ್ಯರು ಅದಕ್ಕೆ ಹೊಡಿತಾರೆ. ಯಾಕೆ ಕೇಳಿದರೆ ಅಲ್ಲಿ ಶ್ವಾಸೋಚ್ಛ್ವಾಸ ಆದದ್ರಿಂದಾಗಿ ಅಲ್ಲಿ ಪ್ರಾಣದೇವರ ಅಥವಾ ಜೀವ ಉಂಟು ಇಲ್ಲ ಅಂತ ನಿರ್ಧಾರ ಆಗುವಂತಹದ್ದು. ವೈದ್ಯರಿಗೂ ಕೂಡ ಎಲ್ಲಿಯ ತನಕ ಸಾಮರ್ಥ್ಯ ಅಂತ ಕೇಳಿದರೆ, ಆ ದೇಹದಲ್ಲಿ ವಾಯುದೇವರಿದ್ದರೆ ತಾವೇನಾದರೂ ಕೂಡ ತಮ್ಮ ಬಾಹ್ಯವಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ವಾಯುದೇವರು ಕೂಡ ತಮ್ಮ ಕಾರ್ಯವನ್ನು ಮುಗಿಸಿ ಅಲ್ಲಿಂದ ಹೇಳಿದ್ರು ಅಂತಾದರೆ ಅಲ್ಲಿಗೆ ಮುಗಿಯಿತು. ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇದು ನಮಗೆ ಐತರೇಯ ಉಪನಿಷತ್ತು ಕೊಡತಕ್ಕಂತಹ ಚಿಂತನೆ. ತೇ ಭೂ ಭೂ ಇತ್ಯೇವ ಪ್ರಶ್ವಸಿತಿ. ಆದರೆ ಅಸುರರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅಭೂತಿತ್ಯ ಅಸುರಾಹ, ಅವರಿಗೆ ಇಲ್ವೇ ಇಲ್ಲ. ಅವರು ಯಾವತ್ತೂ ಕೂಡ ಅವರಿಗೆ ಯಾವ ಕಾಲಕ್ಕೂ ಕೂಡ ಅವರಿಗೆ ವ್ಯವಸ್ಥೆ ಇಲ್ಲ. ಅವರು ಅಭೂ ಇಲ್ಲ ಇಲ್ಲ ದೇವರಿಲ್ಲ ಅಂತಲೇ ಉಪಾಸನೆ ಮಾಡ್ತಾರೆ. ದೇವರಿಲ್ಲ ಅಂತ ಉಪಾಸನೆ ಮಾಡಿದ್ರಿಂದಾಗಿ ಅವರಿಗೆ ದೇವರಿಲ್ವೇ ಇಲ್ಲ. ಅದಕ್ಕೋಸ್ಕರವಾಗಿ ದೇವರಿವರಿಗೆ ಜ್ಞಾನ ಆನಂದ ಯಾವುದನ್ನು ಕೂಡ ಕೊಡೋದಿಲ್ಲ. ಇನ್ನು ಅಜ್ಞಾನ ದುಃಖ ಎಲ್ಲವನ್ನೂ ಕೂಡ ಕೊಡ್ತಾನೆ. ಹೀಗೆ ಅವರಿಗೆ ಏನಾಯಿತು? ಅಭೂಹು ಇತ್ಯಸುರ, ಅವರಿಗೆ ಅಭೂಹು ಇಲ್ಲ ಅಂತ ಉಪಾಸನೆ ಮಾಡಿದ್ರಿಂದಾಗಿ ಅವರಿಗೆ ತದ್ರೀತ್ಯವಾಗಿರತಕ್ಕಂತಹ ಉಪಾಸನೆಯನ್ನು ಭಗವಂತ ದುಃಖಾದಿಗಳನ್ನು ಕೊಡ್ತಾನೆ. ಇನ್ನು ಅದರಿಂದಾಗಿ ಏನಾಯಿತು? ತೇ ಪರಾಭೂ, ಅವರು ನರಕಕ್ಕೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಮತ್ತೆ ಒಂದು ವೇಳೆ ಭವತ್ಯಾತ್ಮನಾತ್ಮನಾಪರಾತ್ಸ್ಯಾತ್ಮ, ನೀವು ದೇವರನ್ನ ಜ್ಞಾನಾನಂದ ರೂಪನಾಗಿರ್ತಕ್ಕಂತಹ ಭಗವಂತನನ್ನ ಉಪಾಸನೆ ಮಾಡಬೇಕು. ತದ್ರೀತ್ಯ ನೀನು ಉಪಾಸನೆ ಮಾಡಿದಿ ಅಂತಾದರೆ ಆವಾಗ ಭಗವಂತ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಭಗವಂತ ಮಾಡ್ತಾನೆ ಅಂತ ಎಂಬುದಾಗಿ ನಮಗೆ ಐತರೇಯ ಉಪನಿಷತ್ತು ತಿಳಿಸಿಕೊಡ್ತದೆ. ಹೀಗೆ ಇನ್ನಷ್ಟು ವಿಚಾರಗಳನ್ನು ಉಪನಿಷತ್ತು ಹೇಳಿದೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.